ಬಜೆಟ್ ಮಂಡನೆ ಮುಗಿತಾ ಇದ್ದಂತೆ ಷೇರು ಮಾರುಕಟ್ಟೆಯಲ್ಲಿ ಕುಸಿತ ಕಾಣಿತು. ಎರಡೂ ಮಾರುಕಟ್ಟೆಯಲ್ಲಿ ದೊಡ್ಡ ಕುಸಿತ. ಷೇರು ಹೂಡಿಕೆ ಮೇಲೆ ತೆರಿಗೆ ವಿಧಿಸಿದ್ದಕ್ಕೆ ಅಲ್ಲೋಲ ಕಲ್ಲೋಲ ಆಗಿದೆ. ಅಂದ್ರೆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ F&O ಮೇಲೆ. ಇದಕ್ಕೆ ಷೇರು ಮಾರುಕಟ್ಟೆ ಪೂರಕವಾಗಿ ಸ್ಪಂದಿಸಲಿಲ್ಲ. ಋಣಾತ್ಮಕ ಟ್ರೆಂಡ್ ಗೋಚರಿಸಿತು. ದೊಡ್ಡ ಮಟ್ಟ ಹೊಡೆತ ಬಿತ್ತು. ನಿರಾಸೆ. ಈ ಬಜೆಟ್ ಅನ್ನ ಷೇರು ಮಾರುಕಟ್ಟೆ ನೆಗೆಟಿವ್ ಆಗಿ ಸ್ವಾಗತಿಸಿದೆ. ಕಳೆದ ಬಜೆಟ್ ಅಲ್ಲಿ, ಅದರ ಹಿಂದಿನ ಬಜೆಟ್ ಅಲ್ಲಿ ಹಿಂಗೆ ಆಗಿತ್ತು. ಆಗ್ಲೂ ಕೂಡ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನು ಮತ್ತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಪರ್ಸೆಂಟೇಜ್ ಜಾಸ್ತಿ ಮಾಡಿದೆ. 10% ಇದ್ದಿದ್ದು 12.5% ಲಾಂಗ್ ಟರ್ಮ್, 15% ಇದ್ದಿದ್ದು 20% ಶಾರ್ಟ್ ಟರ್ಮ್ ಮಾಡಿದೆ. ಅದರ ಪರಿಣಾಮ ಶೇರ್ ಮಾರ್ಕೆಟ್ ಬಿದ್ದಿತ್ತು. ಈಗ ಮತ್ತೆ ಅಂಥದ್ದೇ ಪರಿಸ್ಥಿತಿ. ಇವತ್ತು ವ್ಯವಹಾರ ಶುರುವಾದಾಗಲೇ ಟ್ರೆಂಡು ಇಳಿಕೆಯಲ್ಲಿತ್ತು. ಬಜೆಟ್ ಮಂಡನೆ ಶುರುವಾದಾಗ ಇಳಿಕೆ ಇನ್ನೂ ಜಾಸ್ತಿ ಆಯಿತು. ಯಾವಾಗ STT ಜಾಸ್ತಿ ಮಾಡ್ತಾರೆ ಅಂತ ಗೊತ್ತಾಯ್ತೋ ಅಥವಾ ಪ್ರಕಟಿಸಿದ್ರು, ಇಮಿಡಿಯೇಟ್ ದೊಡ್ಡ ಮಟ್ಟದಲ್ಲಿ ಇಳಿಕೆ ಗೋಚರಿಸಿತು. ಬಜೆಟ್ ಮಂಡನೆ ಮುಗಿತಾ ಇದ್ದಂತೆ ಷೇರು ಮಾರುಕಟ್ಟೆಯಲ್ಲಿ ಕುಸಿತ ಕಾಣಿತು. ಎರಡೂ ಮಾರುಕಟ್ಟೆಯಲ್ಲಿ ದೊಡ್ಡ ಕುಸಿತ. ಷೇರು ಹೂಡಿಕೆ ಮೇಲೆ ತೆರಿಗೆ ವಿಧಿಸಿದ್ದಕ್ಕೆ ಅಲ್ಲೋಲ ಕಲ್ಲೋಲ ಆಗಿದೆ. ಅಂದ್ರೆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ F&O ಮೇಲೆ. ಇದಕ್ಕೆ ಷೇರು ಮಾರುಕಟ್ಟೆ ಪೂರಕವಾಗಿ ಸ್ಪಂದಿಸಲಿಲ್ಲ. ಋಣಾತ್ಮಕ ಟ್ರೆಂಡ್ ಗೋಚರಿಸಿತು. ದೊಡ್ಡ ಮಟ್ಟ ಹೊಡೆತ ಬಿತ್ತು. ನಿರಾಸೆ. ಈ ಬಜೆಟ್ ಅನ್ನ ಷೇರು ಮಾರುಕಟ್ಟೆ ನೆಗೆಟಿವ್ ಆಗಿ ಸ್ವಾಗತಿಸಿದೆ. ಕಳೆದ ಬಜೆಟ್ ಅಲ್ಲಿ, ಅದರ ಹಿಂದಿನ ಬಜೆಟ್ ಅಲ್ಲಿ ಹಿಂಗೆ ಆಗಿತ್ತು. ಆಗ್ಲೂ ಕೂಡ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನು ಮತ್ತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಪರ್ಸೆಂಟೇಜ್ ಜಾಸ್ತಿ ಮಾಡಿದೆ. 10% ಇದ್ದಿದ್ದು 12.5% ಲಾಂಗ್ ಟರ್ಮ್, 15% ಇದ್ದಿದ್ದು 20% ಶಾರ್ಟ್ ಟರ್ಮ್ ಮಾಡಿದೆ. ಅದರ ಪರಿಣಾಮ ಶೇರ್ ಮಾರ್ಕೆಟ್ ಬಿದ್ದಿತ್ತು. ಈಗ ಮತ್ತೆ ಅಂಥದ್ದೇ ಪರಿಸ್ಥಿತಿ. ಇವತ್ತು ವ್ಯವಹಾರ ಶುರುವಾದಾಗಲೇ ಟ್ರೆಂಡು ಇಳಿಕೆಯಲ್ಲಿತ್ತು. ಬಜೆಟ್ ಮಂಡನೆ ಶುರುವಾದಾಗ ಇಳಿಕೆ ಇನ್ನೂ ಜಾಸ್ತಿ ಆಯಿತು. ಯಾವಾಗ STT ಜಾಸ್ತಿ ಮಾಡ್ತಾರೆ ಅಂತ ಗೊತ್ತಾಯ್ತೋ ಅಥವಾ ಪ್ರಕಟಿಸಿದ್ರು, ಇಮಿಡಿಯೇಟ್ ದೊಡ್ಡ ಮಟ್ಟದಲ್ಲಿ ಇಳಿಕೆ ಗೋಚರಿಸಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.